ಜೈ ಜಿನೇಂದ್ರ. ನಾನು ಪುಷ್ಪಾ ಎಂ ಜೈನ್ ಕಂಚಿಕೊಪ್ಪ. ಭಾಷಣದ ವಿಷಯ ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವ. ಧಮ್ಮೋ ಮಂಗಲಂ ಕಿಟ್ಟಂ ಅಹಿಂಸಾ ಸಂಯಮೋ ತವೋ ದೈವಾನೀತಂ ನಮಂ ತಸ್ಸೆ ತಸ್ಸೆ ಧಮ್ಮೋ ಸಯಾಮನೋ. ಮಂಗಲಮಯವಾದ ಉತ್ಕೃಷ್ಟ ಅನಾದಿ ಅಹಿಂಸಾಮಯ ಪ್ರಕೃತಿ ದತ್ತವಾದ ಜೈನ ಧರ್ಮದ ತತ್ವ ಸಿದ್ಧಾಂತಗಳು ಎಲ್ಲಾ ಜೀವರಾಶಿಗಳ ಒಳಿತನ್ನೇ ಬಯಸುತ್ತಿವೆ ಮತ್ತು ಎಲ್ಲಾ ಜೀವರಾಶಿಗಳ ಆತ್ಮ ಸಮಾನವಿದೆ ಎಂಬ ತಿಳುವಳಿಕೆಯನ್ನ ಜಗತ್ತಿಗೆ ನೀಡುತ್ತಿದೆ. ಪ್ರಸ್ತುತ ನಾವು ಸಂಸ್ಕೃತಿ ಮತ್ತು ಧರ್ಮಾಚರಣೆಯನ್ನ ಮರೆತು ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಿದ್ದೇವೆ ಎಂಬ ನೆಪ ಹೇಳಿ ಸಾತ್ವಿಕ ಆಹಾರ ಪದ್ಧತಿಯನ್ನ ಮರೆತು ಪ್ಯಾಕೆಟ್ ಫುಡ್ಗಳಾದ ಚಾಕ್ಲೇಟ್, ಬಿಸ್ಕೆಟ್, ಲೇಸ್ ಹೀಗೆ ಇತ್ಯಾದಿ ಆಹಾರ ಪೊಟ್ಟಣಗಳನ್ನ ಹಸುಳೆಗಳ ಕೈಗೆ ತಂದುಕೊಟ್ಟು ಬರ್ತ್ಡೇ ಹೆಸರಲ್ಲಿ ಕೇಕನ್ನ ತಂದು ಸಂಭ್ರಮಿಸಿ ಮಗುವನ್ನ ನಿಧಾನವಾಗಿ ಸಾತ್ವಿಕ ಆಹಾರ ಪದ್ಧತಿಯಿಂದ ದೂರವಿರುವಂತೆ ಮಾಡುತ್ತೇವೆ. ಸಹಜವಾಗಿ ಮಗು ಸಂಸ್ಕೃತಿ ಮತ್ತು ಆಹಾರ ಪದ್ಧತಿಯನ್ನ ಮರೆತು ವಿದೇಶಿ ಸಂಸ್ಕೃತಿಯನ್ನ ರೂಢಿಸಿಕೊಳ್ಳುತ್ತಾ ಓದು ಮುಗಿಸಿ ದೇಶ ಪ್ರೇಮ, ಕರುಣೆ, ದಯೆ, ಅಹಿಂಸೆಯ ಭಾವನೆಗಳೇ ಇಲ್ಲದ ಮನಸ್ಥಿತಿಯನ್ನ ಹೊಂದಿ ಉನ್ನತ ಶಿಕ್ಷಣವನ್ನ ಪಡೆದು ಸಂಪತ್ತಿನ ದಾಸರಾಗಿ ಕಾನೂನಿನ ಭಯವೂ ಇಲ್ಲದೆ ವ್ಯಸನ, ಮೋಜು, ಮಸ್ತಿಯಲ್ಲಿ ಸಮಯವನ್ನ ಕಳೆಯುತ್ತಾ ಭ್ರಷ್ಟಾಚಾರದಲ್ಲಿ ತೊಡಗಿ ಸಮಾಜವನ್ನು, ದೇಶವನ್ನು ಹೀನಾಯ ಸ್ಥಿತಿಗೆ ನೂಕುತ್ತಾ ಶಾಂತಿ ಮತ್ತೆ ನೆಮ್ಮದಿಯನ್ನ ಹುಡುಕುತ್ತಿದ್ದಾರೆ. ಇದರ ಪರಿಣಾಮವನ್ನ ಎಲ್ಲಾ ಜೀವರಾಶಿಗಳು ಕೂಡ ಅನುಭವಿಸುವಂತಾಗಿದೆ. ಇದೆಲ್ಲವನ್ನ ತೊಡೆದು ಹಾಕಲು ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ತತ್ವ ಸಿದ್ಧಾಂತಗಳ ತಿಳುವಳಿಕೆಯ ಜೊತೆಗೆ ಆಚರಣೆಯ ಹಿಂದಿರುವ ವೈಜ್ಞಾನಿಕತೆಯನ್ನ ತಿಳಿಯುವುದು ಅತ್ಯಂತ ಅಗತ್ಯ. ಆಲ್ಬರ್ಟ್ ಐನ್ಸ್ಟೈನ್ ಎಂಬ ಪ್ರಖ್ಯಾತ ವಿಜ್ಞಾನಿಯೊಬ್ಬರು ಜೈನ ಧರ್ಮದ ಆಚರಣೆಯ ಹಿಂದಿರುವ ವೈಜ್ಞಾನಿಕತೆಯಿಂದ ಪ್ರಭಾವಿತರಾಗಿ ತನ್ನ ಮುಂದಿನ ಜನ್ಮ ಜೈನ ಧರ್ಮದಲ್ಲಾಗಲಿ ಎಂದು ಹೇಳಿರುವುದುಂಟು. ನಾವು ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸಾತ್ವಿಕ ಆಹಾರ ಪದ್ಧತಿ, ಜೈನ ಧರ್ಮದ ತತ್ವ ಸಿದ್ಧಾಂತಗಳ ಜೊತೆಯಲ್ಲಿ ಹಿಂದಿರುವ ವೈಜ್ಞಾನಿಕತೆಯನ್ನ ತಿಳಿಸಿ ಉನ್ನತ ಶಿಕ್ಷಣವನ್ನ ಕೊಡುವುದು ಪ್ರಸ್ತುತ ಕಾಲಕ್ಕೆ ಅತ್ಯಂತ ಅಗತ್ಯ. ಇದರಿಂದ ನಮ್ಮ ಸಂಸ್ಕೃತಿ ಗಟ್ಟಿಗೊಳ್ಳುತ್ತದೆ. ಹೀಗೆ ಅಹಿಂಸಾ ಧರ್ಮದ ತಿಳುವಳಿಕೆಯೊಂದಿಗೆ ಉನ್ನತ ಶಿಕ್ಷಣವನ್ನ ಪಡೆದಂತಹ ಗಾಂಧೀಜಿ ಸ್ವತಂತ್ರ ಹೋರಾಟದುದ್ದಕ್ಕೂ ಜಯಗಳಿಸಿ ಮಹಾತ್ಮರೆನಿಸಿಕೊಂಡರು. ಇನ್ನು ಪರಿಗ್ರಹಗಳಿಗೆ ಪ್ರಮಾಣವೇ ಇಲ್ಲದಾಗಿದೆ. ಆಧುನಿಕತೆಯ ಭರದಲ್ಲಿ ಬೇಕು ಬೇಡಗಳ ಅರಿವೂ ಇಲ್ಲದೆ ಒತ್ತಡದಲ್ಲಿ ಕೊಳ್ಳುಬಾಕರಾಗಿ ದೈನಂದಿನ ಜೀವನವನ್ನ ನಿಭಾಯಿಸಲಾಗದೆ ಹರಸಾಹಸ ಪಡುತ್ತಿರುವ ಈ ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಪರಿಗ್ರಹ ಪರಿಮಾಣು ವ್ರತ ಅತ್ಯಂತ ಸೂಕ್ತವಾದದ್ದು. ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನಂಚೇತಿ ಗೃಹಸ್ಥಾನಾಂ ಷಟ್ಕರ್ಮಾಣಿ ದಿನೇ ದಿನೇ. ಗೃಹಸ್ಥಾಶ್ರಮದಲ್ಲಿರುವ ನಾವು ದಿನನಿತ್ಯ ಶಕ್ತ್ಯಾನುಸಾರ ದೇವರ ಪೂಜೆ, ಗುರುಗಳ ಸೇವೆ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ ಈ 6 ಕ್ರಿಯೆಗಳನ್ನ ನಿತ್ಯ ಮಾಡುವುದರಿಂದ ನಮ್ಮ ಮನಸ್ಸನ್ನ ನಿಗ್ರಹದಲ್ಲಿಟ್ಟುಕೊಂಡು ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿಕೊಳ್ಳಬಹುದು. ಇದರಿಂದ ಸಕಾರಾತ್ಮಕ ಚಿಂತನೆಗಳು ರೂಪ ತಾಳುತ್ತವೆ. ಉತ್ತಮ ಸಮಾಜದ ನಿರ್ಮಾಣವು ಸಾಧ್ಯವಾಗುತ್ತದೆ. ಇನ್ನು ಆಡುವ ಭಾಷೆ, ತಿನ್ನುವ ಆಹಾರ, ಸಮಾಜದಲ್ಲಿ ವ್ಯವಹರಿಸುವಂತ ರೀತಿ ನೀತಿ ಅದಷ್ಟೇ ಅಲ್ಲದೆ ಧರಿಸುವ ವಸ್ತ್ರ, ಆಚರಣೆ, ಸಂಸ್ಕೃತಿ, ಸಂಪ್ರದಾಯ ಹೀಗೆ ಎಲ್ಲವೂ ದಿನದಿಂದ ದಿನಕ್ಕೆ ಸರಳತೆಯನ್ನ ಕಳೆದುಕೊಂಡು ಆಡಂಬರ ಪಡೆದುಕೊಳ್ಳುತ್ತಿರುವ ಈ ಪ್ರಸ್ತುತ ಕಾಲಕ್ಕೆ ನಮ್ಮನ್ನ ಸರಳಗೊಳಿಸಿ ನಮ್ಮ ವ್ಯಕ್ತಿತ್ವವನ್ನ ಶ್ರೀಮಂತಗೊಳಿಸುವಲ್ಲಿ ದಶಧರ್ಮಗಳನ್ನ ಆಭರಣವೆಂದೇ ಹೇಳಬಹುದು. ಮನಸ್ಸಿನಿಂದ, ವಚನದಿಂದ, ಕಾಯದಿಂದ ನಮ್ಮನ್ನ ಶುಚಿಗೊಳಿಸಿ ನಮ್ಮ ವ್ಯಕ್ತಿತ್ವವನ್ನ ಶ್ರೀಮಂತಗೊಳಿಸುತ್ತವೆ. ಹೀಗೆ ಈ 10 ಧರ್ಮಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಸರಳ ಶ್ರೀಮಂತ ವ್ಯಕ್ತಿತ್ವದ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ವಿಶ್ವವೇ ತಿರುಗಿ ನೋಡಿ ಗೌರವಿಸುತ್ತಿದೆ. ಇನ್ನು ಅನೇಕಾಂತವಾದದ ಬಗ್ಗೆ ಹೇಳುವುದಾದರೆ ಸಮಾಜದಲ್ಲಿ ಬೇರೆ ಬೇರೆ ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯದ ಜನರೊಂದಿಗೆ ನಾವು ವ್ಯವಹರಿಸುವಾಗ ಅವರ ಭಾವನೆಗಳನ್ನ ಗೌರವಿಸುವುದನ್ನ ಅನೇಕಾಂತವಾದ ಹೇಳಿಕೊಡುತ್ತದೆ. ಇದರಿಂದ ಸಮಾಜದಲ್ಲಿ ಸಾಮರಸ್ಯದ ವಾತಾವರಣ ನಿರ್ಮಾಣಗೊಂಡು ಏಕತೆ ರೂಪುಗೊಳ್ಳುತ್ತದೆ. ಹೀಗೆ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುತ್ತಿರುವ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನ ನಾವೆಲ್ಲರೂ ಪೂಜ್ಯರೆಂದು ಗೌರವಿಸುತ್ತಿದ್ದೇವೆ. ಹೀಗೆ ಅತ್ಯಂತ ಸುಂದರವಾದ ತತ್ವ ಸಿದ್ಧಾಂತಗಳು, ವೈಜ್ಞಾನಿಕ ಹಿನ್ನೆಲೆಯುಳ್ಳಂತಹ ಆಚರಣೆಗಳಿಂದ ಜೈನ ಧರ್ಮ ಆತ್ಮನನ್ನ ಪರಮಾತ್ಮನನ್ನಾಗಿ ಮಾಡಬಲ್ಲ ವಿಶಿಷ್ಟವಾದಂತಹ ಶಕ್ತಿ, ಮರಣವನ್ನ ಮಹೋತ್ಸವದಂತೆ ಆಚರಿಸಬಲ್ಲ ವಿಶಿಷ್ಟವಾದ ಸಾಮರ್ಥ್ಯವನ್ನ ಹೊಂದಿದ್ದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ವಿಶ್ವದೆಲ್ಲೆಡೆ ಶಾಂತಿ ನೆಮ್ಮದಿಯ ಸಹಬಾಳ್ವೆಗೂ ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮವೇ ಮಹತ್ವವೆಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಬೋಲೋ ಅಹಿಂಸಾ ಪರಮೋ ಧರ್ಮ ಕಿ ಜೈ.